ಕನ್ನಡ ಮನೆಗೆ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಹನುಮನಪೂರ್ವಕವಾದಂಥ ವಂದನೆಗಳನ್ನು ತಿಳಿಸುತ್ತಾ ಆಶಯದ 4 ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ನಮ್ಮ ಹಿರಿಯರೊಂದು ಮಾತನ್ನು ಹೇಳಿದರು, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲಿ 4 ಅಂಶಗಳನ್ನು ನೆನಪಿಟ್ಟುಕೊಳ್ಬೇಕಂತೆ. ಒಂದು, ಅರಿತು ಮಾಡಬೇಕು. 2ನೇದು ಕುರಿತು ಮಾಡಬೇಕು. 3ನೇದು ಬೆರೆತು ಮಾಡಬೇಕು. 4ನೇದು ಮರೆತು ಮಾಡಬೇಕು. ಈ 4 ಕುಕಾರಗಳು ನನ್ನ ಆತ್ಮೀಯನಾದಂಥ ಶೇಖರ್ರಲ್ಲಿದೆ. ನಮ್ಮ ಈ ಕರ್ನಾಟಕದಲ್ಲಿ ನಾನು 2 ವಿಚಿತ್ರ ವ್ಯಕ್ತಿಗಳನ್ನು ನೋಡಿದ್ದೇನೆ ಕನ್ನಡದ ಬಗ್ಗೆ ಕೆಲಸ ಮಾಡುವವರು. ಒಬ್ಬರು ಬಾಸಾಮಗ ಅಂತ 30 ವರ್ಷ ಅಖಿಲ ಭಾರತ ಸಮ್ಮೇಳನ ಕನ್ನಡ ತುಳು ಮಾಡಿ ಈಗ ನಿವೃತ್ತರಾಗಿ ಮನೆಗೆ ಬಂದಿದ್ದಾರೆ. ಇನ್ನೊಬ್ಬರು ಕರ್ನಾಟಕದ ಒಳಗೆ ತನ್ನ ಸಮ್ಮೇಳನ ಮಾಡ್ತಕ್ಕಂಥ ಶೇಖರ್ರು. ಇವರು ಯಾವಾಗ ಎಲ್ಲಿರ್ತಾರೆ ಏನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಡೇಂಜರ್ ಇಲ್ಲ, ಯಾರಿಗೂ ಅಪಾಯದ ವ್ಯಕ್ತಿಗಳಲ್ಲ. ಶೇಖರ್ ಒಂದು ಫೋನ್ ಬರುತ್ತಂತ ಹೇಳಿದುಕೊಳ್ಳಿ ಗೊತ್ತು ಏನೋ ಒಂದು ಕಾರ್ಯಕ್ರಮ ಇದೆ ಅಂತ. ಈ ಇಬ್ಬರಿಂದ ಕೂಡ ಕನ್ನಡದ ಕೆಲಸ ತುಂಬ ಆಗಿದೆ. ಒಬ್ಬ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ಹೇಳ್ತೇನೆ. ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಇವರೆಲ್ಲರ ಸಲುವಾಗಿ ಹೇಳ್ತೇನೆ, ಬಹುಶಃ ನಮ್ಮಿಂದ ಕೂಡ ಇಷ್ಟು ಕೆಲಸ ಆಗಲಿಲ್ಲ, ಆಗೋದು ಇಲ್ಲ. ಯಾಕಾಗೋದಿಲ್ಲ ಕೇಳಿದರೆ, ಈಗ ಹೆಬ್ಬಾರ್ ಹೇಳಿದರು ಶೇಖರ ಇಷ್ಟೆಲ್ಲ ಮಾಡ್ತಾನೆ ಅಂದರು. ಒಬ್ಬ ಅದರಿಂದ ಮಾತ್ರ ಮಾಡಲಿಕ್ಕೆ ಆಗೋದು. ಹೆಬ್ಬಾರ್ 4 ಜನ ಯಜಮಾನರು ಆದ್ಕೊಳ್ಳಿ, ಅದು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ಶೇಖರ್ ಹತ್ರ, ಎಲ್ಲಿಯೂ ಬೇಡುವುದಿಲ್ಲ ಅವರು. ಅವರ 3 ವಿಚಾರಗಳು ಚೆನ್ನಾಗಿದೆ. ಕಚ್ಚೆ, ಕೈ, ಬಾಯಿ, ಇದನ್ನು 3ನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಾಸಾಮಗರು ಅಷ್ಟೇ, ನನಗೆ ಗೊತ್ತು, ನಾನು ಅವರ ಸಮ್ಮೇಳನಕ್ಕೆ ಹೋಗಿದ್ದೇನೆ. ಇಲ್ಲಿಂದ ಗೋವಾಕ್ಕೆ ಹೋಗಿ, ನೀವು ಡಿಲ್ಲಿಗೆ ಹೋಗಿ, ನಿಮ್ಗೆ 1 ಪೈಸೆ ಕೊಡೋದಿಲ್ಲ, ಸುರುವೆ ಹೇಳಿಬಿಡ್ತಾರೆ. ನಿಮಗೆ ಕನ್ನಡದ ಮೇಲೆ ಖುಷಿ ಇದ್ದರೆ ನೀವು ಬರಬೇಕು, 1000 ಜನ ಸೇರ್ತಾರೆ, ನಿಮ್ಮನ್ನು ಗುರುತಿಸ್ತೇವೆ, ಮಲ್ಕೊಳ್ಳಿಕ್ಕೆ ಒಂದು ಚಾಪೆ ಕೊಡ್ತೇವೆ. ಇದು ಧೈರ್ಯ, ಇದು ಮಾಡಬೇಕಾದಂಥ ಕೆಲಸ. ಒಬ್ಬ ಸಂಘಟನೆಯಾಗಿ ನಾನು ಹೇಳ್ತೇನೆ, ಇವತ್ತು ನಾನು ಮೊದಲು ಇಲ್ಲಿ ಕನ್ನಡದ ಆಶಯ ಭಾಷಣ ಮಾಡಿಕೊಂಡ್ರು ಶೇಖರ್ನಂಥ ಹುಡುಗರ ಸಂಖ್ಯೆ ಜಾಸ್ತಿ ಆಗಬೇಕು. 2 ಭದ್ರವಾಗಿ ಬೆಳಿಬೇಕಂತೆ, ಒಂದು ಬೇರು ಮತ್ತೊಂದು ಊರು. ಮೊನ್ನೆ ಒಂದು ಶಾಲೆಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಊರಿನ ಹೆಸರು ಎಷ್ಟು ಬೆಳೀತದ್ದು ನೋಡಿ. ಒಂದು ವ್ಯಕ್ತಿತ್ವ ತರಬೇತಿ ಶಿಬಿರಕ್ಕೆ ಒಬ್ಬ ಹುಡುಗನ ಹೆಸರು ಶೇಖರ ಅಂತ. ಶೇಖರ 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 ಅಂತ ಕೂಗಿದ. ಆ ಹುಡುಗ ಉತ್ತರ ಕೊಡಲಿಲ್ಲ. ಶೇಖರ ಅಜಕಾರ ಅಂದ. ಆ ಹುಡುಗ ಶೇಖರ ಅಜಕಾರ ಅಂದ. ನನಗೆ ಆಶ್ಚರ್ಯ ಆಯಿತು. ಅಜಕಾರ ಅಂದ್ಕೊಳ್ಳಿ ಆ ಹುಡುಗ ತಿರುಗಿ ನೋಡಿದ. ಇದು ಕಟ್ಟುಕತೆ ಇಲ್ಲ, ಸತ್ಯಕತೆ. ಒಬ್ಬ ವ್ಯಕ್ತಿಯ ಹಿಂದೆ ಆ ಊರು ಹೇಗೆ ಬೆಳೆದು ಬರ್ತದೆ ನೋಡಿ. ಅಜಯಕರ್ನಂಥ ಮಣ್ಣಿನಲ್ಲಿ ಭಾಳಷ್ಟು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನಲ್ಲ ಶೇಖರ್, ನನಗೆ ಗೊತ್ತು. ಹೆಬ್ರಿಯ ಕಾಲೇಜಿಗೆ ಬರುವಾಗಲೂ ಗೊತ್ತು. ಅವರಿಗೆ ಆ ನಮ್ಮವರು ನನ್ನ ಜನ ಅಂತ ಪ್ರೀತಿಯನ್ನು ಕೇಳಿದರೆ ಅಂಬಾತನರು ಅದನ್ನೇ ಹೇಳಿದರು. ಅಂಬಾತನರು ಬೊಂಬಾಯಿಗೆ ಹೋದಾಗಲ್ಲ, ನಾನು ಕೂಡ ಬೊಂಬಾಯಿಗೆ ಹೋದಾಗ ಕರ್ನಾಟಕ ಮಣ್ಣಲ್ಲಿದ್ದ ಶೇಖರ್ರು. ನಾನೇನು ಕೇಳಲಿಲ್ಲ, ಏನೂ ಇಲ್ಲ. ನನ್ನ ಬಯೋಡೇಟವನ್ನು ಕೊಟ್ಟು ಇಡೀ ಪೇಪರಲ್ಲಿ ನನ್ನ ಫೋಟೋ ಹಾಕಿದ್ರು. 80 ಜನ ಬಂದರು. ಈ ಪ್ರೀತಿ ಎಷ್ಟು ಜನಕ್ಕುಂಟು ಹೇಳಿ. ಕಾರ್ಯಕ್ರಮ ಮಾಡುವುದು ಸಣ್ಣ ಕೆಲಸ ಅಲ್ಲ. ಭಾಳಷ್ಟು ಜನ ಫೋನ್ ಮಾಡಿದರು, ಶೇಖರ್ನ ಕಾರ್ಯಕ್ರಮ ಎಷ್ಟು ಅಂತ ಬರ್ರೆ, ಹೀಗೀಗೆ ಹೇಳಿದರು. ಇಲ್ಲ, ನಾವು ಮಾಡಬೇಕು. ಒಬ್ಬ ಸಂಘಟಿತ ಕಡೆಗೆ ಏನು ಕೊಡಲಿಕ್ಕೆ ಆಗಲಿಲ್ಲ ಅಂತ ಮಾಡಿ ಒಂದು ಬೆನ್ನಾದರೂ ತಟ್ಟೋಣ. ಹಾಗಾಗಿ ಅರಿತು ಮಾಡಿದ್ದಾರೆ, ಕುರಿತು ಮಾಡಿದ್ದಾರೆ, ಇಷ್ಟು ಜನವನ್ನು ಬೆರೆಸಿಕೊಂಡಿದ್ದಾರೆ. ನಮ್ಮ ನಿಕಟಪುರ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ಸಂತೋಷ್ ಕುಮಾರ್ ಹೆಗಡೆಯವರವರಿಗೆ ಮಾರಲ್ ಸಪೋರ್ಟ್ ಕೊಡ್ತಾರೆ ಶೆಟ್ಟರು, ಈ ಊರಿನವರು. ಇಷ್ಟನ್ನು ಹೇಳುತ್ತಾ ಇನ್ನೊಂದು ಸ್ಪೆಷಾಲಿಟಿ ಹೇಳಿಬಿಡ್ತೇನೆ ಅವರದ್ದು. ಕೊನೆಗೆ ಇದೆಲ್ಲವನ್ನು ಮರೆತು ಬಿಡ್ತಾರೆ, ಎಲ್ಲೂ ಇಲ್ಲ. ನಾನು ಇಷ್ಟು ಮಾಡಿದೆ ಅಂತ ಹೇಳೋದಿಲ್ಲ. ಈಗ ನೋಡಿ ಎಲ್ಲೋ ಇದ್ದಾರೆ ಕೆಳಗಡೆಗೆ, ಈಗ ಅವರು ಎಲ್ಲ ಒನ್ ಮ್ಯಾನ್ ಶೋ ಅವರದ್ದು. ಮಾತ್ರವಲ್ಲ, ಎಷ್ಟು ಜನನ್ನು ಗುರುತಿಸಿದ್ರು ನೋಡಿ.
ಒಂದು ಸಾಹಿತ್ಯ ಸಮ್ಮೇಳನ, ಒಂದು ಸರ್ಕಾರ ಮಾಡಬೇಕಾದಂಥ ಕೆಲಸ ಒಬ್ಬರು ಮಾಡ್ತಾ ಇದ್ದಾರೆ. ಇದು ಸರ್ವರಿಗೂ ಹಿತ ಕೊಡುವಂಥ ಕೆಲಸ ಎಂಬುದನ್ನು ನಾನು ಹೇಳುತ್ತಾ, ಶೇಖರ್ರಂಥವರ ಸಂತತಿ ಸಾವಿರವಾಗಲಿ ಎನ್ನುವಂಥ ಹಾರೈಕೆಯನ್ನು ದಯವಿಟ್ಟು ತಾವೆಲ್ಲ ಚಪ್ಪಳೆ ಮೂಲಕ ಇದನ್ನು ಹಾರೈಸಬೇಕು. ಹಾಗಾಗಿ ಊರನ್ನು ಉಳಿಸುವಂಥ, ಕನ್ನಡದ ಬೇರನ್ನು ಬೆಳೆಸುವಂಥ ಕೆಲಸ ಮಾಡತಕ್ಕಂಥ ಈ ಅದ್ಭುತ ಚೇತನಕ್ಕೆ ಹೃನ್ಮನಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಕನ್ನಡ ನಾಡು ನುಡಿ ಇದರ ಬಗ್ಗೆ ಭಾಳಷ್ಟು ಗೊಂದಲ ಇದೆ. ನಾಳೆ ಕನ್ನಡ ಭಾಷೆ ಸತ್ತೋಯ್ತು, ಹಾಗೋಯ್ತು, ಹೀಗೋಯ್ತು ಅಂತ ದೊಡ್ಡ ದೊಡ್ಡ ಜನ ಎಲ್ಲ ಮಾತಾಡ್ತಾರೆ. ಇದು ಯಾವುದೂ ದೊಡ್ಡದು ನಾನು ಮಾತಾಡೋದಿಲ್ಲ. ಯಾಕೆ ಕೇಳಿದರೆ, ಕನ್ನಡವನ್ನು ಈಗ ಬೆಳೆಸುವುದಲ್ಲ ನಾವು ಮಾಡಬೇಕಾದಂಥ ಕೆಲಸ. ವಿಜಯವಾಣಿ ಪೇಪರ್ನವ್ರು ಹೇಳಿದಾಗೆ ಕನ್ನಡವನ್ನು ಸಾಧ್ಯವಾದಷ್ಟು ಬಳಸುವಂಥ ಭಾಷೆಯಾಗಿ ಮಾಡಬೇಕು. ಅದನ್ನು ನಾವು ನಮ್ಮ ವ್ಯವಹಾರದಲ್ಲಿ ವ್ಯವಹರಿಸುವಂಥ ಭಾಷೆಯಾಗಿ ಮಾಡಬೇಕು ಅಂತ ಹೇಳುತ್ತಾ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಬೆಳಕಾಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.